ದೇವರ ಸನ್ನಿಧಿಗೆ ಸೋಮೇಶ್ವರ ಪುರಸಭೆ ಪದಗ್ರಹಣ ಅಧ್ಯಕ್ಷರೆಲ್ಲ ಉಪಾಧ್ಯಕ್ಷರು ಮಕ್ಕಳು ಈ ಅಮೃತಗಳಿಗೆ ಸ್ವೀಕಾರ ಮತ್ತು ಈ ಸಭೆಗಳ ಮಾತ್ರೆಗಳ ಕಾಲದಲ್ಲಿ ಉರುಳದ ಆಡಳಿತ ನಮ್ಮದು ಆ ಕುಳ್ಳವನ್ನು ತಲುಪಲು ನಮ್ಮ ಸೋಮೇಶ್ವರ ಪುರಸಭೆಗಳ ಮೂಲಕ ಆ ಸೋಮನಾಥೆ ನಮ್ಮನ್ನು ದೇವದೇವಿ ಜನಗಳ ಪ್ರೀತಿ ವಿಶ್ವಾಸ ಗಳಿಸದೆ ಉತ್ತಮ ಅನೇಕ ಕನಸಿನಂತೆ ಆ ಯೋಗ ಭಾಗ್ಯ ನಿಖಿಲಿ ಕೊರಡದೆ ಆ ಸೋಮನಾಥರ ಮಾತೆಲ್ಲ ಪ್ರಾರ್ಥನೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಇವತ್ತು ಆಯ್ಕೆ ಆಗಿಕೊಂಡು ಇವತ್ತು ಅಧಿಕಾರ ಸ್ವೀಕರಿಸುವ ಇವತ್ತು ಅವರು ಚೇರನ್ನು ಕೊಡೋದು ಶುಭ ಮುಹೂರ್ತದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಈ ಎಲ್ಲ ಈ ಮಣ್ಣಿನ ನೆಲದ ಎಲ್ಲ ದೇವದೇವರುಗಳ ಆಶೀರ್ವಾದ ಇರಲಿ. ಹಾಗೆ ಈ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಅವರು ಶಕ್ತಿ ಕೊಡಲಿ. ಹಾಗೆ ಒಂದು ಮಾದರಿ ಪುರಸಭೆಯನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುತ್ತಾ ಅವರಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸ್ತೀವಿ. ಮಾಗಣ್ಯದ ದೇವರಾಯನಂಚಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದ ಗಡ್ಡಪುರನು ಈ ಮನ್ನಡು ಕಾರ್ಣಿಕವಾದ ನೆಲೆ ಊರಿನಂಚಿನ ಅಪ್ಪೆ ರಕ್ತೇಶ್ವರಿ ಅಂಚನೆ ಗಣಪತಿ ದೇವರು ಅಂಚನೆ ಬಾಕಿ ಮಾತ ಪರಿವಾರ ದೇವರು ನಮ್ಮ ಆ ದೇವರಿ ಮಾತ ದೇವರನಗಳೆಲ್ಲ ಈ ಪೊಟ್ಟು ಎಣ್ಣೆ ಸೋಮೇಶ್ವರ ಪುರಸಭೆ ಪ್ರಥಮವಾದ ಅಧ್ಯಕ್ಷರಲ್ಲ ಉಪಾಧ್ಯಕ್ಷರಲ್ಲ ಮಾತ ಕೌನ್ಸಿಲರ್ನಕ್ಲನ ಮುಂದಾಲತ್ತರು ಇನ್ನು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಮಾತ ಕೌನ್ಸಿಲರ್ ಮಾತ ಓಟು ಕುಂತನಾಗ ಮಾತಾ ಕೌನ್ಸಿಲರ್ ಏರು ಮಾತ ಓಟು ಕುಂತ ಅಷ್ಟೇ ಮನಸ್ಸಲ್ಲಿರ್ತಾನೆ ಎಗ್ಲ ಆ ಗಂಡಿ ಮನ್ಪುವ ಆ ಕಿಂಡಿ ಅಣೆಕಟ್ಟು ಮನ್ಪುವ ಆ ಮಾರ್ಗ ಮನ್ಪುವ ಆ ರೋಡ್ ಮನ್ಪುವ ಅಂಗನವಾಡಿ ಮನ್ಪುವ ಮಾತ ಕನ್ನಡ ಅದಕ್ಕೆ ಅವಕಾಶ ತಿಕ್ಕೊಡೋದು ಇತ್ತು ಸಮಯ ಬರ್ತದೆ. ದೇವರ ದಯವಿಟ್ಟು ಭಾರಿ ಮಲ್ಲ ಅನುದಾನ ಬರ್ಕೊಂಡು ನಿಕ್ಲಿಗೆ MP ಒಳ್ಳೆರು MLC ಒಳ್ಳೆರು ಬಾಕಿ ಸರ್ಕಾರಡ್ಲ ಉತ್ತರ ಪಾಡ್ದು MLA ಉತ್ತರ ಪಾಡ್ದು ಏತು ತೀರ್ನು ಆತ ಅನುದಾನ ಕೊಂಡಾರಪುಣಂಜಿನ ಬೇಲೆ ಶಿವನ ಮುಖ ಅಜ್ಜಿ ಪುರಸಭೆಗೆ ಇತ್ತಂದು ನಿಘಂಟುಂಡು 5 ಪಕ್ಕ ಕೊಂಡಾರಪುಣಂಜಿನ ಬೇಲೆ ಇನ್ನು ಅಧ್ಯಕ್ಷ ಅಧಿಕಾರ ಸ್ವೀಕಾರ ಮಂತನಾರು ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ಮಂತನಾರು ಕೋಡೆ ಮುರೆ ನೀಡಿ ಭಾರಿ ಆಲೋಚನೆ ಮಂತರು ಭಾರಿ ಜನ ಡಿಮಾಂಡ್ ಮಂತೇರು ಭಾರಿ ಕೌನ್ಸಿಲರ್ನಾಗ ಡಿಮಾಂಡ್ ಮಂತೇರು ಅವು ಆವೋಡ್ನಾಡ ಮಾತೆರನ್ನೆಲ್ಲ ಸಹಕಾರ ಬೋದು ಮಾತೆರನ್ನ ಸಹಕಾರ ಬೋದು ನಿಕ್ಲನ ಮನಸ್ಸಲ್ಲಿ ಎಂಚ ಒಂದು ಮಣ್ಣಂದ್ರೆ ಸೋಮೇಶ್ವರ ಪುರಸಭೆಯನ್ನು ಮಾದರಿ ಪುರಸಭೆ ಮನ್ಪೋಡು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯರು ಎಡ್ಡೆ ಪುರಸಭೆ ಪನ್ಪುಣಿ ಪುದಾರು ಬರೋಡು ಮಾತಾ ಕಾಂಗ್ರೆಸ್ ಆದಿಪ್ಪು ಬಾಕಿ ಪಾರ್ಟಿದ ಆದಿಪ್ಪು ನಮ್ಮ BJPದ ಆ ಗೌರವಾನ್ವಿತ ಮಾತಾ ಕೌನ್ಸಿಲರ್ನ ಸಹಕಾರ ನಿಕ್ಲಿಗೆ ನೂದು ತಿಕ್ಕೊಂಡು ನಿಕ್ಲಿ ಎಣ್ಣಿನ ಕಾರ್ಯ ಹರೀಶ್ ಶೋಕರು ಭಾರಿ ಬರ್ಲರು ಎಂಗ್ಲಿಗೂ ವಿಶ್ವಾಸ ಉಂಟು. ಕಮಲಕ್ಕ ಅಧ್ಯಕ್ಷರಾದ ರವಿಶಂಕರ್ ಉಪಾಧ್ಯಕ್ಷ 2 ಜನಲ್ಲ ಆ ವಿಶಾಲವಾಯಿನ ಮನಸ್ಸು ಮಾತನ್ನು ಒಟ್ಟಾದು ಒಂಜಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದಜ್ಜ ಅಂದ್ರೆ ನಮ್ಮ ಮಾತೆಲ್ಲ ಭಾರತಾಂಬಿನ ಜೋಕುಲು ನಮ್ಮ ಸೋಮೇಶ್ವರ ಅಭಿವೃದ್ಧಿ ಮನ್ಪನ ಹೃದಯ ಉಂಡತ್ತ ಅವು ನಿಕ್ಲ ಈಡೇರುಂಡು ಹಿರಿಯರಾಯನಂಚಿನ ಸೀತಾರಾಮಣ್ಯ ಪಂಡ್ಯರು ಮಾತನ್ನು ಒಟ್ಟಾದ ಕೊನೊಲೆ ಒಟ್ಟಾದ ಅಭಿವೃದ್ಧಿ ಮನ್ಪುಲೆ ರಾಜಕೀಯ ರಹಿತ ಮನ್ನಂದ ರಾಜಕೀಯ ಉಂಡು ಆಂಡ ನೆಟ್ಟೆ ಅಭಿವೃದ್ಧಿ ಅಭಿವೃದ್ಧಿ ರಾಜಕೀಯ ಮನ್ಪೆರಜ್ಜಿ ನಮ್ಮ ರಾಜಕೀಯ ಮನ್ಪಂದನ ಅನುಭವದ ದೊಡ್ಡ 6 ತುಂಬ ಅಧ್ಯಕ್ಷರಾತನಾರು ಮೇರೆ ತಾಲೂಕು ಪಂಚಾಯತ್ ಮೆಂಬರ್ ಆತನಾರು ಕೌನ್ಸಿಲರ್ ಅಂಚನೆ ಕೌನ್ಸಿಲರ್ ನಾಟಿ ಮಾತೆಲ್ಲ ಒರಿಯರ್ದು ಒರಿ ಎಡ್ಡೆ ಕೌನ್ಸಿಲರ್ ನಾಟಿ ರಡ್ಡು ಪಾತೆರ ಹೆಚ್ಚು ಅಕ್ಲೇನ ಮನಸ್ಸು ಎಂಜಿನ ಪಣ್ಣನ ಒಂದು ಅಭಿವೃದ್ಧಿ ಅವರು ಬಂದ ಲೆಕ್ಕಾಚಾರ ನಮ್ಮಲ್ಲ ಪೂರ ಊರ್ದಕ್ಲೇನ ಸಹಕಾರ ಉಂಡು ನೆಕ್ ಬಡದು ಏರು ಮಾತ ಬೆಗರು ಪಾಡ್ದೇರು ಅಕ್ಲಿನೆಲ್ಲ ಸಹಕಾರ ಉಂಡು. ಸೋಮೇಶ್ವರಗೆ ವಿಶೇಷವಾದ ಸ್ಥಾನಮಾನ ಉಂಡು. ಆ ಸ್ಥಾನಮಾನನು ನೀವು ಕೂಡ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೌನ್ಸಿಲರ್ಗೆ ಯಾವುದೋ ಒಂದು ಭೇದ ಮಾಡುವವರು ನೀವಲ್ಲ, ನಮಗೂ ನಿಮ್ಮ ಮೇಲೆ ವಿಶ್ವಾಸ ಉಂಟು. ಅದೇ ರೀತಿ ನಮ್ಮ ಸಂಸದರಿದ್ದಾರೆ, ನಮ್ಮ MLCಗಳಿದ್ದಾರೆ, ಅವರದ್ದು ಕೂಡ ಸಂಪೂರ್ಣವಾದ ಸಹಕಾರ ಉಂಟು. ಬೇರೆಲ್ಲಾದರೂ ಅನುದಾನ ಕಡಿಮೆ ಆದರೆ ಅನುದಾನ ತರುವಂಥ ಪ್ರಯತ್ನ ನಾವೆಲ್ಲರೂ ಒಟ್ಟು ಕೂಡಿ ಮಾಡಿ ಸೋಮೇಶ್ವರನ ಅಭಿವೃದ್ಧಿಯಾಗಲಿ, ದೇವರು ಸಂಪೂರ್ಣವಾದ ಆಶೀರ್ವಾದ ನಿಮಗೆ ನೀಡಲಿ, ಎಲ್ಲರಿಗೆ ಮಾದರಿಯಾದಂಥ ಅಧಿಕಾರವನ್ನು ಮಾಡಿ ಅಂತ ಹೇಳಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಸೋಮೇಶ್ವರದ ಪೌರಸಭೆಯ ಇವತ್ತಿನ ಪದಗ್ರಹಣ ಕಾರ್ಯಕ್ರಮದ ಗುರುವಿಗೆ ಸೋಮನಾಥ ದೇವರು ಮತ್ತು ನಮ್ಮ ರಕ್ತೇಶ್ವರಮ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಅಧ್ಯಕ್ಷ ಆಗಿರ್ತಕ್ಕಂಥ ಕಮಲಕ್ಕ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರು ರವಿಶಂಕರ್ ಸೋಮೇಶ್ವರರು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಜನಪ್ರತಿನಿಧಿಗಳು ಕೌನ್ಸಿಲರ್ಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೀತಾರಾಮ್ ಬಂಗೇರು ಮತ್ತು ನಾವು ಈಗಾಗಲೇ ಬರುವಾಗ ಮಾತಾಡ್ತಾ ಬಂದೆವು. 1987ರಲ್ಲಿ ಮಂಡಲ ಪಂಚಾಯತಿಗೆ ಸೀತಾರಾಮಣ್ಣ ಕೂಡ ಒಂದು ಕಾಲದಲ್ಲಿ ಸ್ಪರ್ಧೆ ಮಾಡಿದರು. ಆವಾಗ 20 ಸೀಟು ಇತ್ತು. 20ರಲ್ಲಿ ಕೂಡ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಪಕ್ಷದ ಬಲ ಸ್ವಲ್ಪ ಕಡಿಮೆ ಆದಂಥ ಸಂದರ್ಭದಲ್ಲಿ ನಮ್ಮ ಉಚ್ಚಿಲ ಭಾಗದಲ್ಲಿ ಸೋಮೇಶ್ವರದಲ್ಲಿ 87ರಲ್ಲಿ ನಾನು ಮಂಡಲ ಪಂಚಾಯತಿಗೆ ಏಕೈಕ ಸದಸ್ಯನಾಗಿ ಆಯ್ಕೆ ಆಗಿರುವಂಥದ್ದನ್ನು ಇವತ್ತು ನೆನಪಿಸುವಂಥದ್ದು ಕರೆಕ್ಟ್ ಅಂತೇಳಿ ಹೇಳಿಕೊಂಡು ಆನಂತರ ಅದರಲ್ಲಿ ಕಾಂಗ್ರೆಸ್ 10, 5 ಕಮ್ಯುನಿಸ್ಟ್ 5 ದಳ ಇಷ್ಟು 10 ಮತ್ತು 10 ಬಂದಾಗ ನಿರ್ಣಾಯಕ ಮತ್ತು ಭಾರತೀಯ ಜನತಾ ಪಾರ್ಟಿ ಇದ್ದಾಗಿತ್ತು. ಆವಾಗ ನಾನು ಒಬ್ಬನೇ ನಮ್ಮ ಉಚ್ಚಿಲದ ಆನಂದ್ ಉಚ್ಚಿಲರಿಗೆ ಪ್ರಥಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸಹಕಾರವನ್ನು ಕೊಟ್ಟು ಒಂದಷ್ಟು ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡದೆ ಸೋಮೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಕಟ್ಟಕಡೆಯ ಜನರಿಗೆ ಕೂಡ ನ್ಯಾಯವನ್ನು ಕೊಡುವಂಥ ಕಾರ್ಯಗಳನ್ನು ಅವತ್ತು ನಾವು ಮಾಡಿದ್ದರಿಂದ ಆನಂತರ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಸ್ವಲ್ಪ ವ್ಯತ್ಯಾಸಗಳು ನಮ್ಮ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದನ್ನು ಅಧಿಸೂಚಿತ ಪ್ರದೇಶವಾಗಿ ಮಾಡಿ ಇವತ್ತು 5 ವರ್ಷ ಕಾಲ ಯಾವುದೇ ಒಂದು ಅಭಿವೃದ್ಧಿಯನ್ನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ 1992ರಲ್ಲಿ ನಮ್ಮ ಜಯರಾಮ್ ಶೆಟ್ಟರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಪುನಃ ಅದನ್ನು ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಟ್ಟು 36 ಸೀಟಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ. ನಮ್ಮ ಸೀತಾರಾಮ್ ಬಂಗೇರು ಕೂಡ ಆ ನಾಯಕತ್ವವನ್ನು ವಹಿಸಿಕೊಂಡಿದ್ದರು. 23 ಸೀಟು ಭಾರತೀಯ ಜನತಾ ಪಾರ್ಟಿಗೆ ಬಂದು ಪೂರ್ಣ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ಸಿಕ್ಕಿರುವಂಥದ್ದು. ಅನಂತರ ನಿತ್ಯ ನಿರಂತರವಾಗಿ ನಾನು ಇವತ್ತು ಅದನ್ನು ಉಲ್ಲೇಖ ಮಾಡಿದೆ ಯಾಕೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಜನಪ್ರತಿನಿಧಿ ಆದಾಗ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಯಾವುದೇ ಎಲ್ಲ ರಾಜ್ಯಕ್ಕೆ ಅಂತೇಳಿ ರಾಜ್ಯಕ್ಕೆ ಸಂತೋಷವನ್ನು ಹೇಳಿದಾಗೆ ರಾಜ್ಯಕ್ಕೆ ಇದೆ, ಆದರೂ ಕೂಡ ಈ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡದೆ ಎಲ್ಲರನ್ನೂ ಪ್ರೀತಿ ಜನಪ್ರತಿನಿಧಿಗಳು ಯಾವಾಗ ಆಯ್ಕೆ ಆಗಿದ್ದಾರೆ ಎಲ್ಲರೂ ಕೂಡ ಒಂದು ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿರ್ತಾರೆ. ನಾವು ಚರಂಡಿ ಮಾಡ್ತೇವೆ, ನೀವು ಹೇಳಿದ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿರ್ತಾರೆ. ಆದರೆ ಯಾವುದೂ ಕೂಡ ಮನಸ್ಸಿಗೆ ಆಗದ ರೀತಿಯಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಕೊಂಡು ಹೋಗುವಂಥದ್ದು ಕರ್ತವ್ಯ ನಮ್ಮದು. ಇವತ್ತು ಕಮಲಕ್ಕನವರು 2ನೇ ಬಾರಿಗೆ ಅಧ್ಯಕ್ಷ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಅಧ್ಯಕ್ಷರಾಗಿದ್ದರು. ಆನಂತರ ರವಿಶಂಕರ್ ತಾಲೂಕು ಪಂಚಾಯತ್ನಲ್ಲಿ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಕೂಡ ಸದಸ್ಯರಾಗಿ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ತಗೊಂಡು ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥದ್ದು ಕೂಡ ಅವರ ಪರ ಆ ಒಂದು ಇದಿದೆ. ಆ ಕಾರಣಕ್ಕಾಗಿ ಇವತ್ತು ಆಯ್ಕೆಯ ಪ್ರಕ್ರಿಯೆ ಒಂದಷ್ಟು ಆಯ್ಕೆಯ ನಮ್ಮ ಸರ್ಕಾರದಿಂದ ಮೀಸಲಾತಿಯ ಮೇಲೆ ನಮ್ಮ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ರವಿಶಂಕರ್ ಕೂಡ ಭಾಳಷ್ಟು ಜನರು ಇತರನ್ನು ಕೂಡ ಪಕ್ಷದ ಒಂದು ಒಮ್ಮತದ ಅಭಿಪ್ರಾಯದ ಮೇಲೆಗೆ ರವಿಶಂಕರ್ ಉಪಾಧ್ಯಕ್ಷರಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎನ್ನುವಂಥದ್ದನ್ನು ಇವತ್ತು ಮನಗಂಡು ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ. ಒಂದು ವಿನಂತಿ ಜನಪ್ರತಿನಿಧಿಗಳು ಏನಂತ ಹೇಳಿದರೆ, ನಮ್ಮ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಯಾವುದೇ ತಾರತಮ್ಯ ಮಾಡದೆ ಅಭಿವೃದ್ಧಿಯಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಇಷ್ಟು ವರ್ಷ ಕಾಲ ಬಂದಿದೆ, ಇನ್ನೂ ಕೂಡ ಮುಂದಕ್ಕೆ ಬರ್ತದೆ ಎನ್ನುವಂಥದ್ದು ವಿಶ್ವಾಸವನ್ನು ನಾವು ಇಟ್ಕೊಂಡು ಇವತ್ತು ನಮ್ಮ ಇಬ್ಬರು ಕೂಡ ಅಭಿನಂದನೆಗಳನ್ನು ಕಾರ್ಯಕ್ರಮ ಪದಗ್ರಹಣದ ನಾವು ಬಂದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಮ್ಮ ಕಮಲಕ್ಕ ಮತ್ತು ರವಿಶಂಕರ್ಗೆ ಆ ಸೋಮನಾಥ ದೇವರ ಶಕ್ತಿಯನ್ನು ಕೊಡಲಿ, ಎಲ್ಲರನ್ನು ಪ್ರೀತಿ ವಿಶ್ವಾಸದಲ್ಲಿ ಕೊಟ್ಟಂತಿರ್ತಕ್ಕಂಥ ಆ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥ ಆ ಶಕ್ತಿಯನ್ನು ಅವರಿಗೆ ಸಲಸಾ ನೀತಿಯ ದೇವರಾದ ಸೋಮನಾಥ ದೇವರನ್ನು ಮನಸ್ಸಾರೆ ಸ್ಮರಣೆ ಮಾಡುತ್ತಾರೆ. ಪ್ರಪ್ರಥಮವಾಗಿ ಸೋಮೇಶ್ವರ ಪುರಸಭೆಯ ಈ ಒಂದು ಅಧ್ಯಕ್ಷರಾದ ಕಮಲಕ್ಕ ಹಾಗೂ ಉಪಾಧ್ಯಕ್ಷರಾದ ರವಿಶಂಕರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಬಂದಿರುವಂಥ ಎಲ್ಲ ಪಕ್ಷದ ಪ್ರಮುಖರೇ, ಎಲ್ಲ ಈ ಒಂದು ಪುರಸಭೆಯ ಗೌರವಾನ್ವಿತ ಸದಸ್ಯರೇ ಹಾಗೂ ಬಂದಿರುವಂಥ ಎಲ್ಲ ಆತ್ಮೀಯ ಮಿತ್ರಗಳೇ,
ಇವತ್ತು ಮೊನ್ನೆ ತಾನೇ ಚುನಾವಣೆ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷ ಪದಗ್ರಹಣ ಆಗಿದೆ. ಇವತ್ತು ಅವರನ್ನು ಈ ಒಂದು ಸ್ಥಾನದಲ್ಲಿ ಕೂರಿಸಿಕೊಂಡು ನಮ್ಮೆಲ್ಲರನ್ನ ಪ್ರೀತಿಯಿಂದ ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಅವಧಿಗೆ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ನಾವೆಲ್ಲರೂ ಅವರಿಗೆ ತುಂಬಿಸುವ ಮೂಲಕ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ವ ಸದಸ್ಯರೊಟ್ಟಿಗೆ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿಗೆ ಭಗವಂತ ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.
ಖುಷಿ ಆಯಿತು. ಸೋಮೇಶ್ವರ ಪುರಸಭೆ ಅಧ್ಯಕ್ಷ ಆದ 2ನೇ ಸರ್ತಿ ಮಸ್ತ್ ಖುಷಿ. ಮಾತೆಲ್ಲ ಧನ್ಯವಾದಗಳು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆಯ ಮೊದಲು ಗ್ರಾಮ ಪಂಚಾಯತ್ ಇರುವಾಗ ಕರ್ನಾಟಕದಲ್ಲಿ ಅತಿ ದೊಡ್ಡ 2ನೇ ಪಂಚಾಯತ್ ಅನ್ನೋ ಹೆಸರನ್ನು ಪಡೆದಂಥ ಸೋಮೇಶ್ವರ ಗ್ರಾಮ ಪಂಚಾಯತ್ ಪುರಸಭೆಯಾಗಿ ಮೇಲ್ದರ್ಜೆಯಾದ ನಂತರ ಚುನಾವಣೆ ನಡೆದು ಇದೀಗ 8 ತಿಂಗಳ ಬಳಿಕ ಉಪಾಧ್ಯಕ್ಷರಾಗಿ ನಮ್ಮ ಕಮಲಕ್ಕ ಹಾಗೂ ಉಪಾಧ್ಯಕ್ಷರನ್ನು ಎಲ್ಲ ಊರಿನ ಜನರು ಮತದಾರ ಬಾಂಧವರೆಲ್ಲ ಆಯ್ಕೆ ಮಾಡಿದ್ದಾರೆ. ಸೋಮೇಶ್ವರ ಪುರಸಭೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ 23 ಸದಸ್ಯರಿದ್ದಾರೆ. ಅವರನ್ನೆಲ್ಲ ಒಟ್ಟಾಗಿ ಒಂದಾಗಿ ತಗೊಂಡೋಗಿ ಸೋಮೇಶ್ವರ ಈ ಪುರಸಭೆಯನ್ನು ಒಂದು ಮಾದರಿ ಪುರಸಭೆಯನ್ನಾಗಿ ಮಾಡಬೇಕನ್ನೋ ಕನಸನ್ನು ನಾವೆಲ್ಲ ಇಟ್ಟುಕೊಂಡಿದ್ದೇವೆ. ಆ ಕನಸನ್ನು ಈಡೇರಿಸಲಿಕ್ಕೆ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕಾಗ್ತದೆ. ಅನುದಾನದ ಕೊರತೆಯೂ ಈ ಪುರಸಭೆಯಲ್ಲಿ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಬಂದಿರುವಂಥ ಹಣವನ್ನು ನೀಗಿಸಿಕೊಂಡು ಒಟ್ಟಾಗಿ ಈ ಸೋಮೇಶ್ವರ ಪುರಸಭೆ ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸ ಸಾಧ್ಯ ಇದೆಯೋ ಭ್ರಷ್ಟಾಚಾರ ಮುಕ್ತವಾಗಿ ಈ ಪಂಚಾಯತನ್ನು ಒಳ್ಳೆಯ ರೀತಿ ಅಭಿವೃದ್ಧಿಯಲ್ಲಿ ಮಾಡಿಕೊಂಡು ಹೋಗಲು ನಾವು ಒಳ್ಳೆಯ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳ್ತಾ ನಮಗೆ ಈ ಒಂದು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಯಾವುದು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಈಗ ಹಲವಾರು ಕಡೆ ನೀರಿನ ಕೊರತೆಯನ್ನು ನಾವು ಹಲವಾರು ವರ್ಷ ಕಂಡುಕೊಂಡಿರ್ತೇವೆ. ಈಗಾಗಲೇ ಬಹುಗ್ರಾಮ ನೀರಿನ ಯೋಜನೆ ರಭಸವಾಗಿ ಕಾಮಗಾರಿ ನಡೀತಿದೆ. ಆದಷ್ಟು ಬೇಗ ಶೀಘ್ರದಲ್ಲಿ ಆ ಕಾಮಗಾರಿ ಈಡೇರಿರ್ತದೆ. ಆನಂತರ ನಮ್ಮ ಈ ಗ್ರಾಮದ ನೀರಿನ ಸಮಸ್ಯೆ ಖಂಡಿತವಾಗಿ ನೀಗುತ್ತದೆ. ಅದೇ ತ್ಯಾಜ್ಯ ವಿಲೇವಾರಿಗೆ ಈಗ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೇವೆ. ಹಾಗೂ ಇಲ್ಲಿ ಕೂಡ ತ್ಯಾಜ್ಯ ಸಮಸ್ಯೆ ಇಲ್ಲಿ ಗ್ರಾಮದಲ್ಲಿ ಕಂಡುಬಂದಿಲ್ಲ. ವರ್ಗದವರು ಒಳ್ಳೆಯ ರೀತಿಯಲ್ಲಿ ಅದನ್ನು ನಿಭಾಯಿಸ್ತಿದ್ದಾರೆ. ತ್ಯಾಜ್ಯ ಘಟಕವನ್ನು ಮಾಡಬೇಕಂತ ನಾವು ಮೊನ್ನೆ ತಹಶೀಲ್ದಾರಲ್ಲಿ ಕೂಡ ಮನವಿಯನ್ನು ಮಾಡಿದ್ದೇವೆ. ಅದಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಈ ಸೋಮೇಶ್ವರ ಪುರಸಭೆಯಲ್ಲಿದೆ. ಯಾವುದೇ ಸರ್ಕಾರಿ ಜಾಗ ಇಲ್ಲಿಲ್ಲ. ಅದನ್ನು ತಹಶೀಲಿಗೆ ಪುನಃ ನಾವು ಮನವಿ ಮಾಡ್ತೇವೆ. ಸ್ಥಳಾವಕಾಶವನ್ನು ಕೊಟ್ಟರೆ ಅದಕ್ಕೆ ಸೂಕ್ತವಾದ ತ್ಯಾಜ್ಯ ಘಟಕವನ್ನು ಕೂಡ ಮಾಡುವಂಥ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ.